ಕೇಂದ್ರ ಸರ್ಕಾರದಿಂದ ಬೆಳೆ ಹಾನಿ ಪರಿಹಾರವನ್ನ ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕಕ್ಕೆ 384 ಕೋಟಿ, ಮಹಾರಾಷ್ಟ್ರಕ್ಕೆ 1566 ಕೋಟಿ. ಕೇಂದ್ರ ಸರ್ಕಾರದಿಂದ ಬೆಳೆ ಹಾನಿ ಪರಿಹಾರವನ್ನ ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕಕ್ಕೆ 384 ಕೋಟಿ ಕೊಟ್ಟರೆ ಮಹಾರಾಷ್ಟ್ರಕ್ಕೆ 1566 ಕೋಟಿ. ರಾಜ್ಯ ವಿಪತ್ತು ಪರಿಹಾರ ನಿಧಿಯಿಂದ ಈ ಒಂದು ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕ, ಮಹಾರಾಷ್ಟ್ರ ರಾಜ್ಯಕ್ಕೆ ಬೆಳೆ ಹಾನಿ ಪರಿಹಾರವನ್ನ ನೀಡಲಾಗಿದೆ. ಎಕ್ಸ್ ಮೂಲಕ ಮಾಹಿತಿಯನ್ನು ಅಮಿತ್ ಶಾ ಅವರು ಹಂಚಿಕೊಂಡಿದ್ದಾರೆ. ಹಣ ಬಿಡುಗಡೆಯ ಬಗ್ಗೆ ಕೇಂದ್ರ ಸಚಿವ ಅಮಿತ್ ಶಾ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಕರ್ನಾಟಕಕ್ಕೆ 384 ಕೋಟಿ, ಇನ್ನು ಮಹಾರಾಷ್ಟ್ರಕ್ಕೆ 1566 ಕೋಟಿ ಸದ್ಯಕ್ಕೆ ಬೆಳೆ ಹಾನಿ ಪರಿಹಾರವನ್ನು ಬಿಡುಗಡೆ ಮಾಡಲಾಗಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ. ಅಮಿತ್ ಶಾ ಅವರು ಒಂದು ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ. ಆ ಟ್ವೀಟ್ ಮಾಡುವ ಮೂಲಕ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದಾರೆ, ಎಲ್ಲೆಲ್ಲಿ ಬೆಳೆ ಹಾನಿ ಆಗಿದೆ, ಯಾಕೆಂತಂದ್ರೆ ಇನ್ನು ಈ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ 384 ಕೋಟಿ ಸದ್ಯಕ್ಕೆ ಬಿಡುಗಡೆಯನ್ನ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ನವರು ಸದಾ ಟೀಕೆಯನ್ನ ಮಾಡ್ತಾ ಇದ್ರು. ಇಲ್ಲಿ ಬಂದು ಬಾಯ್ ಬಡ್ಕೊಳ್ಳೋದಲ್ಲ ಸ್ವಾಮಿ, ಕೇಂದ್ರದಿಂದ ಅಮೌಂಟ್ ಬಿಡುಗಡೆ ಮಾಡಿಸಿ, ಬೆಳೆ ಹಾನಿ ಪರಿಹಾರವನ್ನ ಬಿಡುಗಡೆ ಮಾಡಿಸಿ, ಕೇಂದ್ರದಿಂದ ಅಮೌಂಟ್ ತರಕ್ಕಾಗಲ್ಲ ಅಥವಾ ಕೇಂದ್ರದಿಂದ ದುಡ್ಡನ್ನ ತರಕ್ಕಾಗಲ್ಲ, ಇಲ್ಲಿ ಸುಮ್ಮನೆ ಬಾಯ್ ಬಡ್ಕೋತಾರೆ ಅಂತ ಟೀಕೆಯನ್ನ ಮಾಡಿದ್ರು. ಈಗ ಸದ್ಯಕ್ಕೆ ಅದರ ಬೆನ್ನಲ್ಲೇ ಬೆಳೆ ಹಾನಿ ಪರಿಹಾರವನ್ನ ಕೇಂದ್ರ ಬಿಡುಗಡೆ ಮಾಡಿದೆ. ಕರ್ನಾಟಕಕ್ಕೆ 384 ಕೋಟಿ ಕೊಟ್ಟರೆ ಮಹಾರಾಷ್ಟ್ರಕ್ಕೆ 1566 ಕೋಟಿಯನ್ನು ಸದ್ಯಕ್ಕೆ ಬಿಡುಗಡೆ ಮಾಡಿದೆ. ಇನ್ನು ರಾಜ್ಯ ವಿಪತ್ತು ಪರಿಹಾರ ನಿಧಿಯಿಂದ ಈ ಒಂದು ಹಣವನ್ನು ಸದ್ಯಕ್ಕೆ ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕ, ಮಹಾರಾಷ್ಟ್ರ ರಾಜ್ಯಕ್ಕೆ ಬೆಳೆ ಹಾನಿಯಾಗಿದೆ, ಪರಿಹಾರ ಬೇಕೇ ಬೇಕು ಅಂತ ಪಟ್ಟು ಕೂಡ ಹಿಡಿಯಲಾಗಿತ್ತು. ಇದರ ಬೆನ್ನಲ್ಲೇ ಈ ಒಂದು ಮಾಹಿತಿಯನ್ನು ಅಮಿತ್ ಶಾ ಅವರು ಹಂಚಿಕೊಂಡಿದ್ದಾರೆ. ಅದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಹಣ ಬಿಡುಗಡೆಯ ಬಗ್ಗೆ ಕೇಂದ್ರ ಸಚಿವ ಅಮಿತ್ ಶಾ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ, ಟ್ವೀಟ್ ಕೂಡ ಮಾಡಿದ್ದಾರೆ.